ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ರ್ಯಾಂಡಮ್ ವ್ಲಾಗ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದು ಎಡಿಟ್ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಗುಡ್ಡಿ ಈಗ ಡೇ ಬೈ ಡೇ ದೊಡ್ಡೋಳಾಗ್ತಿರೋದ್ರಿಂದ ಅಮ್ಮನೇ ಬೇಕು ಅಂತ ಸ್ವಲ್ಪ ನನ್ನೇ ಜಾಸ್ತಿ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ. ಅವಳು ಕಣ್ಣಿಗೆ ಕಾಣಿಸಿದ್ರೆ ಸಾಕು ಅಳಕ್ಕೆ ಶುರು ಮಾಡ್ತಾಳೆ. ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡೋದಕ್ಕೆ ಲೇಟ್ ಆಯಿತು. ಸೊ ಅದಾದಮೇಲೆ ಹಾಗೆ ಬೆಳಗ್ಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಈಗ ಗೊಂಬೆನೂ ಆದಷ್ಟು ಗುಡ್ಡಿನ ಆಟ ಆಡಿಸ್ತೀನಿ, ಮಮ್ಮಿ ಕೊಡಿ ಕೊಡಿ ಅಂತ ಕೇಳ್ತಾಳೆ. ಬಟ್ ನಾನು ಅವಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸುಮ್ಮನೆ ಯಾಕೆ ಅಂತ ನಾನೇ ಕೊಡೋದಿಲ್ಲ. ನಾವಿದ್ದರೆ ಅವಳನ್ನ ಅಲ್ಲೇ ಕೂರಿಸಿ ಆಟ ಆಡಿಸ್ತೀನಿ, ಇಲ್ಲ ಅಂದರೆ ನಾನೇ ಆಟ ಆಡಿಸ್ಕೋತೀನಿ. ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಗುಡ್ಡಿಗೆ ಆ್ಯಪಲ್ ಪ್ಯೂರಿ ಮಾಡೋಣ ಅಂತ ಆ್ಯಪಲ್ನೆಲ್ಲ ಪೀಲ್ ಮಾಡ್ಕೋತಾ ಇದೆ. ಸೊ ಫಸ್ಟು ಆ್ಯಪಲ್ನ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆನ ನಾವು ಪೀಲ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೋಬೋದು. ಬೇಯಿಸ್ಕೊಳ್ಳೋಕ್ಕಿಂತ ನಾನೇನು ಒಂದು ಸಜೆಷನ್ ಕೊಡ್ತೀನಿ ಅಂದರೆ ಆದಷ್ಟು ಸ್ಟೀಮ್ ಮಾಡ್ಕೊಳ್ಳಿ ಆ್ಯಪಲ್ನ. ಏನಕ್ಕೆ ಅಂದರೆ ಸ್ಟೀಮರ್ ಇದ್ದರೆ ಸ್ಟೀಮ್ ಮಾಡ್ಕೊಳ್ಳಿ. ನಾನು ಸ್ಟೀಮರ್ ಇಲ್ದಿರೋ ಕಾರಣ ಬೇಯಿಸ್ಕೊಂಡಿದ್ದೀನಿ. ತುರ್ಕೊಂಡು ನೀವು ಸ್ಟೀಮ್ ಮಾಡಿಕೊಂಡು ಕುಟಾಣಿಯಿಂದ ನೀವು ಅದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಫೀಡ್ ಅಂದರೆ ನಿಮ್ಮ ಎದೆ ಹಾಲನ್ನ ಹಾಕ್ಕೊಂಡು. ಬಟ್ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ನಾನು ಫೈನ್ ಪೇಸ್ಟ್ ಥರ ರುಬ್ಕೊಂಡೆ. ಸೊ ಆ್ಯಪಲ್ ತುಂಬ ಒಳ್ಳೆಯದು. ಈಗ ದೊಡ್ಡವರೇ ಡೈಲಿ ಒಂದೊಂದು ಆ್ಯಪಲ್ ತಿಂದರೆ ಕಾಯಿಲೆಗಳಿಂದ ದೂರ ಇರ್ಬೋದು ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಫಸ್ಟ್ ನೀವು ಫ್ರೂಟ್ಸ್ ಏನಾದರೂ ಇಂಟ್ರೊಡ್ಯೂಸ್ ಮಾಡ್ತಿದ್ರೆ ಫಸ್ಟ್ ನೀವು ಆ್ಯಪಲ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ನಾನೊಂದು ಸಜೆಷನ್ ಕೊಡ್ತೀನಿ. ಆ್ಯಪಲ್ ಈಸ್ ಗುಡ್ ಫಾರ್ ಡೈಜೆಷನ್, ಮತ್ತು ಒಳ್ಳೆ ವೆಯ್ಟ್ ಗೇನ್ ಆಗೋದಕ್ಕೆ, ಬೇಬಿ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬಾ ಒಳ್ಳೆಯದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ, ಮೋಷನ್ ಆರಾಮಾಗಿ ಮಾಡ್ಬೋದು. ನಾನು ಗುಡ್ಡಿಗೆ ಸಾಲಿಡ್ಸ್ ಫುಡ್ಡಲ್ಲಿ ಆಲ್ಮೋಸ್ಟ್ ಅಂದರೆ ವೆಜಿಟೇಬಲ್ಸು ಫ್ರೂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದಾಗಿಂದನೂ ನಾನು ಬೋನಿನ್ಸ್ ಆ್ಯಂಡ್ ಸಿರಪ್ನ ಯೂಸ್ ಮಾಡ್ತಾಯಿಲ್ಲ. ಸೊ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಫುಲ್ಲು ಕಂಪ್ಲೀಟಾಗಿ. ಏನಕ್ಕೆ ಅಂದರೆ ಅವಳಾಗಿ ಅವಳು ಯಾವುದೇ ಥರ ಕಷ್ಟಪಡ್ದೇ ಮೋಷನ್ನ ಮಾಡ್ತಾಯಿದ್ದಾಳೆ. ಸೊ ಇನ್ನೊಂದೇನು ಅಂದರೆ ನಾವು ತಾಯಂದಿರಾಗಿ ಚೆನ್ನಾಗಿ ನಾವು ನೀರು ಕುಡಿಬೇಕು. ಇನ್ನೊಂದು ಫೈಬರ್ ಇರೋ ಅಂಶನ ಮಕ್ಕಳಿಗೆ ತಿನ್ನಿಸಿದ್ರೆ ಅವರು ವಿತೌಟ್ ಎನಿ ಪೇನ್, ಕಾನ್ಸ್ಟಿಪೇಷನ್ ಇಲ್ಲದೇ ಆರಾಮ್ಸೆ ಮೋಷನ್ನ ಪಾಸ್ ಮಾಡ್ತಾರೆ. ಸೊ ಅವರು ಕೂಡ ಆರಾಮಾಗಿರ್ತಾರೆ. ಸೊ ಅದಾದಮೇಲೆ ಆ್ಯಪಲ್ ಪ್ಯೂರಿನ ಆರಾಮಾಗಿ ತಿಂದಳು. ಬಟ್ ಕಂಪೇರ್ ಟು ಕ್ಯಾರೆಟ್ ಪ್ಯೂರಿ ಏನಾಗಿತ್ತು ಅಂದರೆ ಆ್ಯಪಲ್ ಪ್ಯೂರಿನ 2 hours ಕಂಪ್ಲೀಟ್ ಆಯಿತು ಅದು ಅಷ್ಟೊತ್ತಿಗೆ. ಸ್ವಲ್ಪ ಹಠ ಮಾಡಿದ್ಲು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇತ್ತು ಅಂತ ಸ್ಟಾರ್ಟಿಂಗಲ್ಲಿ ತಿನ್ಕೊಂಡ್ಬಿಟ್ಲು. ಬಟ್ ಲಾಸ್ಟ್ ಅವಳಿಗೆ ಅದೊಂಥರ ಮಕ್ಕೊಡ್ದಂಗೆ ಆಯಿತು ಅನಿಸುತ್ತೆ. ಜಾಸ್ತಿ ಸ್ವೀಟ್ ಅಲ್ವಾ ಆ್ಯಪಲ್ಲು, ಮಕ್ಕೊಡ್ದಂಗೆ ಆಯಿತು ಅನಿಸುತ್ತೆ. ಬೇಡ ನನಗೆ ಅಂತಲೇ ಹಠ ಮಾಡಿದ್ಲು. ಸೊ ನಾನು ಸ್ವಲ್ಪ ಓಡಾಡಿಕೊಂಡು ಎಲ್ಲ ಮಾಡಿಕೊಂಡು ಒಂದು ಬೌಲ್ ಏನಿತ್ತು ಆ ಬೌಲ್ನ ಖಾಲಿ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ಪಾಪಗೂ ಕೂಡ ಆಯಿಲ್ ಮಸಾಜ್ ಇತ್ತು, ಅವಳಿಗೂ ಸ್ನಾನ ಮಾಡಿಸಿ ಮಲಗಿಸಿ, ಗೊಂಬೆಗೂ ಕೂಡ ಸ್ನಾನ ಅಮ್ಮನೇ ಮಾಡಿಸಿದ್ರು. ಅವ್ಳಿಗೂ ತಲೆ ಆರಿಸ್ಬಿಟ್ಟು ಸೊ ನಾನು ಫೈನಲಾಗಿ ತಲೆ ಸ್ನಾನ ಮಾಡಿಕೊಂಡು ತಲೆ ಎಲ್ಲ ಆರಿಸ್ಕೊಂಡ್ಬಂದೆ. ಇವತ್ತು ರಾಮನವಮಿ ಆಗಿತ್ತಲ್ಲ, ಸೊ ಅಮ್ಮ ಪಾನಕ ಮತ್ತು ಮಜ್ಜಿಗೆ ಮತ್ತು ಹೆಸರುಬೇಳೆ ಎಲ್ಲ ಮಾಡಿದರು. ಸೊ ನಾನು ಪಾನಕಕ್ಕೆ ಬೆಲ್ಲ ಹಾಕಿದ್ರಲ್ಲ, ಸೊ ಅಮ್ಮನೇ ಕೊಟ್ಟಿದ್ದರು ಕುಡಿಯೋದಕ್ಕೆ. ಸೊ ಕುಡಿದೆ. ಆಮೇಲೆ ಮಜ್ಜಿಗೆನೂ ಸ್ವಲ್ಪ ಲೈಟಾಗಿ ಚಿಕ್ಕ ಲೋಟದಲ್ಲಿ ತೊಗೊಂಡೆ. ಮತ್ತು ಹೆಸರುಬೇಳೆ ಕೂಡ ತಿಂದೆ. ನಾನು ಆಲ್ಮೋಸ್ಟ್ ಎಲ್ಲ ಥರ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲ ಥರ ಕಾಳುಗಳಾಗಿರ್ಬೋದು ನಾನೆಲ್ಲ ಆಲ್ಮೋಸ್ಟ್ ತಿಂತಾಯಿದ್ದೀನಿ. ನಾನು ಗೊಂಬೆದ್ರಲ್ಲೂ ಅಬೌಟ್ 5 months ನಾನು ಎಲ್ಲ ತಿಂದಿದ್ದೆ. ಗುಡ್ಡಿದ್ರಲ್ಲೂ ನಾನು ಎಲ್ಲ 5 months ಆದಮೇಲೆ ಎಲ್ಲ ಥರ ತಿಂತಾಯಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಆಮೇಲೆ ಗುಡ್ಡಿನ ಈಗ ಅವಳು ರೋಲ್ ಓವರ್ ಆಗ್ತಾಳಲ್ಲ, ಸೊ ಇನ್ನು ಮಂಚದ ಮೇಲೆ ಹಾಕಿದ್ರೆ ಬಿದ್ದೋಗ್ತಾಳೆ ಅಂತ ಅಂದ್ಬಿಟ್ಟು ಈಗ ನಾನು ಕೆಳಗಡೆನೇ ಹಾಕ್ತಾಯಿದ್ದೀನಿ. ಸೊ ಅವಳು ನೋಡಿ ಬೆಡ್ಶೀಟ್ನ ಹೊಚ್ಕೊಂಡು ಆಟ ಆಡ್ತಾಯಿದ್ದಾಳೆ ಗುಮ್ಮ ಬಂತು ಅಂತ. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಈ ಕಡೆ ಗೊಂಬೆ ಮುನ್ಸ್ಕೊಂಡು ಮಲಗಿದ್ಲು. ನೀವು ಯಾವಾಗಲೂ ಮಮ್ಮಿ ಅವ್ರದ್ದೇ ವೀಡಿಯೋ ಮಾಡ್ಕೋತೀರಾ, ನನ್ನದು ವೀಡಿಯೋನೇ ಮಾಡಲ್ಲ, ಪಾಪುದೇ ಮಾಡ್ತೀರಾ ಅಂತ. ಸೊ ಒಂದೊಂದು ಸರಿ ನಿಜವಾಗ್ಲೂ ಬೇಜಾರಾಗುತ್ತೆ ನನಗೇನೆ ಆ್ಯಸ್ ಎ ಮಾಮ್ ಆಗಿ. ಏನಕ್ಕೆ ಅಂದರೆ ಗೊಂಬೆಗೆ ಕೊಡೋಷ್ಟು ಮುಂಚೆ ಏನು ಕೊಡ್ತಿದ್ದೋ ಟೈಮ್ ಅದರಲ್ಲಿ ಈಗ ಕೊಡೋಕ್ಕಾಗ್ತಿಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಸ್ ಎ ನ್ಯೂ ಮಾಮ್ ಆಗಿ ನಾನು ಅವಳನ್ನೂ ನೋಡಬೇಕು, ಇವಳನ್ನೂ ನೋಡಬೇಕು. ಒಂದು ಏನು ಬೆನಿಫಿಟ್ ಅಂದರೆ ಅಮ್ಮಮ್ಮ ಇರೋದ್ರಿಂದ ಗೊಂಬೆ ಜಾಸ್ತಿಗೆ ಅದು ನೆನಪು ಬರ್ತಿಲ್ಲ. ಸೊ ಈಗ ನಮ್ಮ ಮನೆಗೆ ಹೋದ್ಮೇಲೆ ಏನಾಗುತ್ತೋ ನೋಡಬೇಕು. ಇಲ್ಲಿ ಯಾವತ್ತೂ ಅವಳು ನೀವು ಪಾಪುನೇ ಜಾಸ್ತಿ ನೀವು ಲವ್ ಮಾಡ್ತಾರೆ, ನನ್ನ ಜಾಸ್ತಿ ಲವ್ ಮಾಡೋ ಅಂತ ಯಾವತ್ತೂ ಅವಳು ಹೇಳಿಲ್ಲ. ಏನಕ್ಕೆ ಅಂತ ಅಂದರೆ ಅವಳಿಗೆ ಆ ಫೀಲ್ ಬರ್ತಿಲ್ಲ. ಏನಕ್ಕೆ ಅಂದರೆ ಅಮ್ಮ ಇರ್ತಾರೆ, ಅಪ್ಪ ಇರ್ತಾರೆ, ನನ್ನ ತಮ್ಮ ಇರ್ತಾನೆ. ಸೊ ಆಲ್ಮೋಸ್ಟ್ ಅದರಲ್ಲೇ ಕಳೆದೋಗಿರೋ ಕಾರಣ ಅವಳು ಅದನ್ನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಸೊ ಅದಾದಮೇಲೆ ಈವ್ನಿಂಗಲ್ಲಿ ಸ್ವಲ್ಪ ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ಸೊ ಹಾಗೆ ನಾನು ಯಾವುದೇ ಥರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಮಂಡೇ ವ್ಲಾಗು. ಸೊ ಅವತ್ತು ಫ್ರೂಟ್ಸಲ್ಲಿ ಸಪೋಟ ಇತ್ತು ಅಂದ್ಬಿಟ್ಟು ನಾನು ಸಪೋಟ ಆಲ್ಸೋ ಗುಡ್ ಫಾರ್ ಡೈಜೆಷನ್ನು ಮತ್ತು ವೆಯ್ಟ್ ಗೇನ್ ಆಗುತ್ತೆ ಮತ್ತು ಯಾವುದೇ ಥರ ಕಾನ್ಸ್ಟಿಪೇಷನ್ ಆಗೋದಕ್ಕೆ ಬಿಡೋದಿಲ್ಲ ಸಪೋಟ. ಸೊ ಅದಕ್ಕೆ ನಾನು ಬ್ರೆಸ್ಟ್ ಮಿಲ್ಕಲ್ಲೇ ಅದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬ್ರೆಸ್ಟ್ ಮಿಲ್ಕ್ ಕೊಳ್ತಿದ್ದೀರಾ ಅಂದರೆ ಬ್ರೆಸ್ಟ್ ಮಿಲ್ಕಲ್ಲೇ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಫಾರ್ಮುಲಾ ಮಿಲ್ಕ್ ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೋಬೋದು. ಪೇಸ್ಟ್ ಥರ ಮಾಡಿಕೊಂಡು ಮಕ್ಳಿಗೆ ತಿನ್ನಿಸಿದ್ರೆ
ಸೊ ಅದು ಸ್ವೀಟ್ ಇರೋ ಕಾರಣ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವುದೇ ಥರ ಸ್ಟೀಮ್ ಆಗಿರ್ಬೋದು ಅಥವಾ ಬೇಯಿಸ್ಕೊಳ್ಳೋದಾಗಿರ್ಬೋದು ಮಾಡ್ಕೋಬೇಡಿ. ಇದನ್ನು ಹಾಗೆ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಕೂಡ ಗೊಂಬೆನೂ ನನಗೊಂಚೂರು ತಿನ್ನಿಸು ಮಮ್ಮಿ ಅಂದ್ಲು. ಸೊ ಅವ್ಳಿಗೂ ಕೂಡ ತಿನ್ನಿಸ್ದೆ. ತುಂಬ ಚೆನ್ನಾಗಿದೆ ಅಂದ್ಲು. ಅವಳು ಹೋಗ್ತಾ ಬರ್ತಾ ಅವಳದು ಕೂಡ ತಿನ್ನಿಸ್ಕೊಂಡ್ಳು. ಬಟ್ ಗೊಂಬೆ ತಿಂದಷ್ಟು ಚೆನ್ನಾಗಿ ಗುಡ್ಡಿ ತಿನ್ನಲಿಲ್ಲ ಇವತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಅವಳು ಇಷ್ಟು ಹಠ ಮಾಡಿದ್ಲು ತಿನ್ನೋದಕ್ಕೆ ಅಂತಂದರೆ ಅವಳು ಬಾಯಿ ಲಿಪ್ ಕೂಡ ಓಪನ್ ಮಾಡ್ತಿರ್ಲಿಲ್ಲ. ಎಷ್ಟು ಓಡಾಡ್ಸ್ಕೊಂಡು ತಿನ್ಸಿದ್ರು ಅವಳು ಓಪನೇ ಮಾಡ್ತಿರಲಿಲ್ಲ. ಅವಳು ಫುಲ್ ಲಿಪ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಿದ್ಲು. ಅದಕ್ಕೆ ಒಂದು ಐಡಿಯಾ ಏನು ಮಾಡ್ದೆ ಅಂದರೆ, ಗೊಂಬೆ ಡ್ಯಾನ್ಸ್ ಮಾಡಿದ್ರೆ ನಗ್ತಾಳಲ್ಲ, ಆಗ ನಗಬೇಕಾದ್ರೆ ಲಿಪ್ಸ್ ಓಪನ್ ಮಾಡೇ ಮಾಡ್ತಾಳೆ. ಸೊ ಆವಾಗ ತಿನ್ನಿಸ್ಬಿಡೋಣ ಅಂತ ಮಾಡಿದೆ. 1-2 ಸರಿ ಹಂಗೆ ಮಾಡಿದೆ. ಬಟ್ ಆ ಟ್ರಿಕ್ ಅವಳಿಗೆ ಗೊತ್ತಾಗೋಯ್ತು. ಅದಾದ್ಮೇಲೆ ಏನು ಮಾಡಿದ್ಲು, ಉಗ್ಯಕ್ಕೆ ಶುರು ಮಾಡ್ಕೊಂಡ್ಲು. ತೂ ತೂ ಅಂತ ಉಗ್ಯಕ್ಕೆ ಶುರು ಮಾಡಿಕೊಂಡು. ಸರಿ ಅಂದ್ಬಿಟ್ಟು ನಾನು ಜಾಸ್ತಿ ಬಲವಂತ ಮಾಡಲಿಲ್ಲ. ಕೊನೆಗೆ ಒಂದು ಇನ್ನೂ 5-6 ಸ್ಪೂನ್ ಇದ್ದಂಗೆ ಬಿಟ್ಬಿಟ್ಲು. ಸರಿ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿ, ಏನಕ್ಕೆ ಅಂದರೆ ಇವತ್ತು ಗೊಂಬೆದು ರಿಸಲ್ಟ್ ಬೇರೆ ಇತ್ತು. ಸೊ ನನಗವರು 10 to 11 ಬರೋಕ್ಕೆ ಹೇಳಿದರು. ಬಟ್ ನಂಗೆ 11 o'clock ಆಗ್ಬಿಟ್ಟಿತ್ತು. ನಾನು ರೆಡಿಯಾಗಿ ಗೊಂಬೆನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ. ಸೊ ನನ್ನ ಮಗಳು ಹಠ ಮಾಡ್ಕೊಂಡು ಹೋಗ್ತಿದ್ಲು ಸ್ಕೂಲಿಗೆ. ಸ್ಟಾರ್ಟಿಂಗ್ 15 days ಅಂತೂ ನಾನು ಹತ್ಕೊಂಡು ಬರ್ತಿದ್ದೆ ಅವಳನ್ನ ಬಿಟ್ಬಿಟ್ಟು. ಅಷ್ಟು ಜೋರಾಗಿ ಅವಳು ಅಮ್ಮ ಅಮ್ಮ ಅಂತ, ಯಾಕಂದರೆ ಯಾವತ್ತೂ ಬಿಟ್ಟಿಲ್ತಿರ್ತಿಲ್ವಲ್ಲ. ಸೊ ಹಾಗಾಗಿ ಆ ಥರ ಇದ್ದಿದ್ದ ಮಗು ಒಂದು ಅಕಾಡೆಮಿಕ್ ಇಯರ್ ಮುಗಿಸಿ 99% ಪಾಸ್ ಆಗಿದ್ದಾಳೆ ಅಂತಂದರೆ ಅದೊಂಥರ ಖುಷಿ ನನಗೆ. ಸೊ ಅದೊಂಥರ ಹೇಳ್ಕೊಳಕ್ಕಾಗದಿರೋ ಫೀಲಿಂಗು. ಎಲ್ಲ ತಾಯಂದಿರಿಗೂ ಅಷ್ಟೇ ಅಲ್ವಾ, ಮಕ್ಕಳ ಮೊದಲ ಹೆಜ್ಜೆ ನೋಡೋದೇ ಅವ್ರಿಗೊಂಥರ ಖುಷಿ. ಸೊ ಆ ಥರ ಇದ್ದಿದ್ದ ಮಗಳು ಈಗ ಒಬ್ರ ಜೊತೆ ಮಾತಾಡ್ತಿರ್ಲಿಲ್ಲ, ಒಬ್ರ ಜೊತೆ ಅವಳು ಸೇರ್ತಿರ್ಲಿಲ್ಲ. ಅಂದರೆ ಫುಲ್ಲು ಸೈಲೆಂಟು. ಅವಳು ನನ್ನನ್ನು ಬಿಟ್ಟು ಅಳ್ಳಾಡ್ತಿರ್ಲಿಲ್ಲ. ಆ ಥರ ಇದ್ದಿದ್ದ ಮಗಳು ಈಗ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂದರೆ, ಎಷ್ಟು ಜನರ ಜೊತೆ ಮಾತಾಡ್ತಾಳೆ. ಹೋಗ್ತೀನಿ ಆಟ ಆಡ್ತೀನಿ ಮಮ್ಮಿ ಅಂತ ಕೇಳ್ತಾಳೆ. ಮಾತಾಡ್ತಾನೆ ಇರ್ತಾಳೆ, ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾಳೆ. ಸೊ ಅದೊಂಥರ ಖುಷಿ. ಅದಾದಮೇಲೆ ನಾನು ಆಲ್ಮೋಸ್ಟ್ ಬೆಳಗ್ಗೆ ಟಿಫನ್ನೇ ಮಾಡಿರಲಿಲ್ಲ. ಇದರಲ್ಲೇ ನನ್ನ ಬ್ಯುಸಿ ರೋಟೀನಲ್ಲೇ ನನ್ನ ಕಳೆದೋಗಿತ್ತು ಡೇ. ಸೊ ಅದಾದಮೇಲೆ ನಾನು ಹೋಗ್ಬಿಟ್ಟು ಬಂದು ನಾನು ಟಿಫನ್ ಮುಗಿಸ್ಕೊಂಡೆ. ಅವಲಕ್ಕಿ ಮಾಡಿದ್ರು ಅಮ್ಮ, ಟಿಫನ್ ಮುಗಿಸ್ಕೊಂಡೆ. ಸೊ ಮಾರ್ಕ್ಸ್ ಕಾರ್ಡ್ ನೋಡ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಕಾನ್ವರ್ಸೇಷನ್ ಆಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ಗಳು ಅವಳು ರೆಕಗ್ನೈಸ್ ಮಾಡೋದಾಗಿರ್ಬೋದು ಅಥವಾ ನಂಬರ್ಸಲ್ಲಿ ಅವಳು ಹೇಗಿದ್ದಾಳೆ ಅಂತ ಆಗಿರ್ಬೋದು. ಸೊ ಅದರಲ್ಲೆಲ್ಲ A+ ಇದೆ. ಅದಾದಮೇಲೆ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು ಅಥವಾ ರೈಮ್ಸ್ ಹೇಳೋದ್ರಲ್ಲಾಗಿರ್ಬೋದು, ಕ್ಲಾಸಲ್ಲಿ ಹೆಂಗೆ ಆ್ಯಕ್ಟಿವ್ ಆಗಿದ್ಲು, ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ಲು ಅನ್ನೋದಾಗಿರ್ಬೋದು, ಅದರಲ್ಲೆಲ್ಲನೂ ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ. ಅದಾದಮೇಲೆ ಅಟೆಂಡೆನ್ಸ್ ಇತ್ತು. ಅಟೆಂಡೆನ್ಸಲ್ಲಿ ನಾನು ಜಾಸ್ತಿ ರಜೆ ಹಾಕ್ಸ್ತಿರ್ಲಿಲ್ಲ. ಆಲ್ಮೋಸ್ಟ್ ಅವಳು ಕೂಡ ರಜೆ ಆಗ್ತಿರಲಿಲ್ಲ. ಸ್ಟಾರ್ಟಿಂಗ್ 15 days 1 month ಮಾತ್ರ ಸ್ವಲ್ಪ ಕಷ್ಟ ಆಯಿತು ನನಗೆ. ಆಮೇಲೆ ಅವಳೇ ಹೋಗೋಳು. ನಮ್ಮ ಅತ್ತೆಗಾದರೂ ಫೋನ್ ಮಾಡಿ ಬಾ ಊರಿಗೆ ಅಂದರು. ಇಲ್ಲ ಅಜ್ಜಿ ನಾನು ಸ್ಕೂಲಿಗೆ ಹೋಗಬೇಕು, ಸ್ಕೂಲಲ್ಲಿ ಮ್ಯಾಮು ಕಾಯ್ತಾ ಇರ್ತಾರೆ ನನಗೋಸ್ಕರ ಅಂತಲೇ ಹೇಳೋಳು. ಪಾಪ ರಜೆನೇ ಹಾಕ್ತಿರಲಿಲ್ಲ, ಅವಳು ಹೋಗ್ತಿದ್ಲು ಸ್ಕೂಲಿಗೆ. ಒಂದು ದಿನ ಯಾವುದೇ ಥರ ರೀಸನ್ ಹೇಳ್ದೋಳಲ್ಲ ರಜಾಗೋಸ್ಕರ. ಸೊ ಹೋಗ್ತಿದ್ಲು. ಅದಾದಮೇಲೆ 99% ಚೆನ್ನಾಗಿ ಎಕ್ಸಲೆಂಟ್ ಅದನ್ನು ತೆಗ್ದಿದ್ಲು. ಸೊ ಆಲ್ಮೋಸ್ಟ್ ಅವಳು ಫೈಲು ಮಾರ್ಕ್ಸ್ ಕಾರ್ಡೆಲ್ಲ ಇಸ್ಕೊಂಡು ಬಂದೆ. ಫೈಲೆಲ್ಲ ಅವಳು ಕ್ರಾಫ್ಟ್ ಮಾಡಿದ್ದು ಎಲ್ಲ ಇತ್ತು. ನಾನು ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನೊಂದು ಏನು ಹೇಳ್ತೀನಿ ಅಂದರೆ, ನ್ಯೂ ಪೇರೆಂಟ್ಸ್ ಯಾರಿದ್ದೀರಾ ದಯವಿಟ್ಟು ಆದಷ್ಟು KG, LKG, UKG ದೀಸ್ ಆರ್ ದ ಮೇನ್ ಫೌಂಡೇಶನ್ಸ್. ಅದನ್ನು ನೀವು ಮಿಸ್ ಮಾಡಬೇಡಿ. ಮಕ್ಕಳಿಗೆ ಆದಷ್ಟು ಇದನ್ನೆಲ್ಲ ನೀವು ಕೊಡೋದ್ರಿಂದ ಮಕ್ಕಳು ಒಳ್ಳೆ ಆ್ಯಕ್ಟಿವ್ ಆಗಿ ಬೆಳೀತಾರೆ, ಮತ್ತು ಜನರ ಜೊತೆ ಬೆರೀತಾರೆ, ಮಕ್ಕಳ ಜೊತೆ ಮಕ್ಕಳು ಬೆರೀತಾರೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಸೊ ಆದಷ್ಟು ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಚೆನ್ನಾಗಿ ಬೆಳೆಸಿ, ಮಕ್ಕಳನ್ನು ಮುಂದಿನ ಭವಿಷ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಡಲ್ಲ. ಏನಕ್ಕೆ ಅಳೋದು ಇಲ್ಲ ಗುಡ್ಡಿ ಗುಡ್ಡಿಮ್ಮ ಕಳ್ಳ ಕಳ್ಳಮ್ಮ ಕಳ್ಳಮ್ಮ. ಇತ್ತೀಚೆಗೆ ಗುಡ್ಡಿ ನನಗೆ ಜಾಸ್ತಿ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ. ನಾನು ಇಲ್ಲ ಅಂದರೆ ಸ್ವಲ್ಪ ಅಳೋದು ಎಲ್ಲ ಮಾಡ್ತಾಳೆ. ಸೊ ಈಗ ಒಂದು 2 days ಯಾಕೋ ಲೇಟ್ ಆಯಿತು ಅಂದರೆ ತುಂಬ ಅಳ್ತಿದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನಂಥ ಹೊಸ ವ್ಲಾಗರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಲೈಕ್ ಮಾಡಿ, ಯಾರಿಗಾದ್ರು ಯೂಸ್ಫುಲ್ ಆದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.